ನಿನ್ನಂತೆ ಜಗದಿ ಯಾರೂ ಇಲ್ಲ, ನಿನ್ನ ಪ್ರೀತಿಯಂತೆ ಎಲ್ಲೂ ಇಲ್ಲ. ನಿನ್ನಂತೆ ಜಗದಿ ಯಾರೂ ಇಲ್ಲ, ನಿನ್ನ ಪ್ರೀತಿಯಂತೆ ಎಲ್ಲೂ ಇಲ್ಲ. ಅಪ್ಪ ಏಸಪ್ಪ ನನ್ನ ಸಂತೋಷ ನೀನೇ. ಅಪ್ಪ ಏಸಪ್ಪ ನನ್ನ ಆಶ್ರಯ ನೀನೇ. ನಿನ್ನಂತೆ ಜಗದಿ ಯಾರೂ ಇಲ್ಲ, ನಿನ್ನ ಪ್ರೀತಿಯಂತೆ ಎಲ್ಲೂ ಇಲ್ಲ. ನಿನ್ನಂತೆ ಜಗದಿ ಯಾರೂ ಇಲ್ಲ, ನಿನ್ನ ಪ್ರೀತಿಯಂತೆ ಎಲ್ಲೋ ಇಲ್ಲ. ಅಪ್ಪ ಏಸಪ್ಪ ನನ್ನ ಸಂತೋಷ ನೀನೇ. ಬಾಯಿ ತೆಗೆದು ಆಡಿ ದೇವರನ್ನು ಘನಪಡಿಸಿ. ಏಸಪ್ಪ ನನ್ನ ಆಶ್ರಯ ನೀನೇ. ನಿನ್ನ ಪಾದದಲ್ಲಿ ನನಗಾನಂದ, ನಿನ್ನ ಸ್ತುತಿಸಿ ಹಾಡಲು ಪರಮಾನಂದ. ನಿನ್ನ ಪಾದದಲ್ಲಿ ನನಗಾನಂದ, ನಿನ್ನ ಸ್ತುತಿಸಿ ಹಾಡಲು ಪರಮಾನಂದ. ಅಪ್ಪ ಏಸಪ್ಪ ನನ್ನ ಸಂತೋಷ ನೀನೇ. ಅಪ್ಪ ಏಸಪ್ಪ ನನ್ನ ಆಶ್ರಯ ನೀನೇ. ನಿನ್ನ ಪಾದದಲ್ಲಿ ನನಗಾನಂದ, ನಿನ್ನ ಸ್ತುತಿಸಿ ಆಡಲು ಪರಮಾನಂದ. ನಿನ್ನ ಪಾದದಲ್ಲಿ ನನಗಾನಂದ, ನಿನ್ನ ಸ್ತುತಿಸಿ ಆಡಲು ಪರಮಾನಂದ. ಅಪ್ಪ ಏಸಪ್ಪ ನನ್ನ ಸಂತೋಷ ನೀನೇ. ಅಪ್ಪ ಏಸಪ್ಪ ನನ್ನ ಆಶ್ರಯ ನೀನೇ. ನಿನಗಾಗಿಯೇ ನಾ ಜೀವಿಸುವೆ, ನಿನ್ನ ಸೇವೆ ಮಾಡಲು ಹರ್ಷಿಸುವೆ. ನಿನಗಾಗಿಯೇ ನಾ ಜೀವಿಸುವೆ, ನಿನ್ನ ಸೇವೆ ಮಾಡಲು ಹರ್ಷಿಸುವೆ. ಅಪ್ಪ ಏಸಪ್ಪ ನನ್ನ ಸಂತೋಷ ನೀನೇ. ಅಪ್ಪ ಏಸಪ್ಪ ನನ್ನ ಆಶ್ರಯ ನೀನೇ. ನಿನ್ನ ಕಾಣಲು ಮನ ಮಿಡಿಯುತ್ತಿದೆ, ನಿನ್ನನ್ನು ಮಾತಾಡಲು ಬಯಸುತ್ತದೆ. ನಿನ್ನ ಕಾಣಲು ಮನ ಮಿಡಿಯುತ್ತಿದೆ, ನಿನ್ನನ್ನು ಮಾತಾಡಲು ಬಯಸುತ್ತದೆ. ಅಪ್ಪ ಏಸಪ್ಪ ನನ್ನ ಸಂತೋಷ ನೀನೇ. ಅಪ್ಪ ಏಸಪ್ಪ ನನ್ನ ಆಶ್ರಯ ನೀನೇ. ಅಪ್ಪ ಏಸಪ್ಪ ನನ್ನ ಸಂತೋಷ ನೀನೇ. ಅಪ್ಪ ಏಸಪ್ಪ ನನ್ನ ಆಶ್ರಯ ನೀನೇ. ಹಲ್ಲೆಲೂಯಾ. ಎಲ್ಲರೂ ಕರ್ತನಾದ ದೇವರಿಗೆ ಹಲ್ಲೆಲೂಯಾ. ರಾಜಾದಿ ರಾಜನಿಗೆ ಹಲ್ಲೆಲೂಯಾ. ವಿಶ್ವದ ಒಡೆಯನಿಗೆ ಹಲ್ಲೆಲೂಯಾ. ಸೌಂಡ್ ಅಷ್ಟೇ ಇರಲಿ, ಯಾಕೆ ಹೆಚ್ಚು ಕಡಿಮೆ ಮಾಡ್ತೀವಿ? ಕರೆಕ್ಟಾಗಿ ಆಯ್ತಲ್ಲ ಎಲ್ಲರಿಗೂ ಇಂಪಾಗಿ. ಕರ್ತನಿಗೆ ಮಹಿಮೆ ಆಗಲಿ. ಇಷ್ಟ ಇರಲಿ. ಶಾಪಗ್ರಸ್ತನಾಗಿ ಶಾಪದಿಂದ ಕಟ್ಟಲ್ಪಟ್ಟ ಕುಂಟನಾಗಿದ್ದ ಅವನನ್ನ ದೇವರು ಎಬ್ಬಿಸಿದಾಗ ಅವನಿಗೇನಾಯ್ತು ಹೇಳಿ? ಏನಾಯ್ತು? ಸಂತೋಷ ಆಯ್ತು. ಹಾಗಾಗಿ ಇಲ್ಲಿ ಅನಿಲ್ ಗೌಡ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ? ಅಪ್ಪ ನನ್ನ ನೋಡ್ರಿ, ಒಬ್ಬರಿಗೆ ಬಾಯಿ ತಂದಿಲ್ಲ ನೀವು. ಅಪ್ಪ ನನ್ನ ಸಂತೋಷ ನೀನೇ ಅಂತ.
ಹಲ್ಲೆಲೂಯ. ಅಂದರೆ ಪಾಸ್ಟರ್ ಅನಿಲ್ ಗೌಡಯ್ಯವರು ಯಾಕೆ ಈ ಹಾಡನ್ನು ಹಾಡಿದ್ರು? ಅಪ್ಪ ನನ್ನ ಸಂತೋಷ ನೀನೇ ಅಂತ. ಅನಿಲ್ ಗೌಡ ಅವರು ಒಂದಿನ ಅವರದೇ ಆದಂಥ ಒಂದು ಜಾತಿ ಜನ, ಆದರೆ ಆತನು ಕ್ರಿಸ್ತನ ಬಳಿಗೆ ಬಂದಾಗ ಪಾಪ ಶಾಪ ಕರ್ಮನ ಆತನು ಅಳಿಸಿಕೊಂಡ ಮೇಲೆ ಆತನು ದೇವರ ಮಗನಾಗುವಂಥ ಒಂದು ಹಕ್ಕು, ಒಂದು ಆದರಣೆ ಆತನು ಪಡ್ಕೊಂಡಾಗ ಈಗ ಏನು ಹೇಳ್ತಿದ್ದಾನೆ? ಹಿಂದೆ ನಾನು ಕಟ್ಟಲ್ಪಟ್ಟಿದ್ದೆ, ಒಬ್ಬ ಪಾಪಿ ಆಗಿದೆ, ಪಾಪಕ್ಕೆ ದಾಸನಾಗಿದೆ, ನಾನು ಜಾತಿ ಮತದಲ್ಲಿ ಗುಲಾಮನಾಗಿದ್ದೆ, ಆದರೆ ಇವತ್ತು ಕ್ರಿಸ್ತನಿಂದ ನಾನು ಬಿಚ್ಚಲ್ಪಟ್ಟಿದ್ದೇನೆ. ಹಲ್ಲೆಲೂಯ. ನನ್ನ ಸಂತೋಷ ನೀನೇ ಎಂಬುದಾಗಿ ಆ ಭಕ್ತನು ಹಾಡನಾಡಿ ದೇವರನ್ನು ಘನಪಡಿಸ್ತಾ ಇದ್ದಾನೆ. ಹಲ್ಲೆಲೂಯ. ಹಾಗಾಗಿ ಈ ಒಂದು ಪರಿಶುದ್ಧವಾದಂಥ ಸಮಯದಲ್ಲಿ ನಮ್ಮೆಲ್ಲರಿಗೂ ದೇವರು ಏನಾಗಿದ್ದಾನೆ? ಸಂತೋಷವಾಗಿದ್ದಾನೆ. ಆಮೆನ್. ಹಲ್ಲೆಲೂಯ. ಯಾಕೆಂದ್ರೆ ಒಂದು ದಿನ ನಾವೇನಾಗಿದ್ದೀವಿ? ಅಪರಾಧ ಪಾಪದಲ್ಲಿ ಕಟ್ಟಲ್ಪಟ್ಟವರಾಗಿದ್ದೀವಿ, ರೋಗದಿಂದ ಶಾಪದಿಂದ ಕಟ್ಟಲ್ಪಟ್ಟವರಾಗಿದ್ದೀವಿ. ಆದರೆ ಕರುಣಾನಿಧಿಯಾಗಿರುವ ಪರಮಾತ್ಮನು ತನ್ನ ವಾಕ್ಯ ಸ್ವರೂಪನಾದ ಮಗನಾದ ಯೇಸು ಕ್ರಿಸ್ತನ ಮೂಲಕ ಪರಮಾತ್ಮನಾಗಿರುವ ದೇವರು ನಮಗೆ ಕರುಣೆಯನ್ನು ತೋರಿಸಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಚಪ್ಪಳದಲ್ಲಿ ದೇವರನ್ನು ಮಯಪಡಿಸಲಿ. ಹಲ್ಲೆಲೂಯ. ಹಾಗಾಗಿ ಹಾಡುಗಾರ ಹೇಳ್ತಾನೆ, ನನ್ನ ಸಂತೋಷ ನೀನೇ ಎಂಬುದಾಗಿ ಹೇಳ್ತಾನೆ. ಎಷ್ಟು ಜನ ನಾನು ಯೇಸುವಿನ ಮಗಳಾಗಿದ್ದೇನೆ ಅಂತ ಸಂತೋಷ ಪಡ್ತೇನೆ? ಖಂಡಿತವಾಗಲೂ ಕ್ರಿಸ್ತನ ಮಾತುಗಳನ್ನು ಕೇಳಿ ಕ್ರಿಸ್ತನ ಮುಂದೆ ಪಾಪಗಳನ್ನು ಅರಿಕೆ ಮಾಡಿ ಪರಿಶುದ್ಧವಾದ ಮನಸ್ಸು ಹೊಂದಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಡೆದು ತಂದೆಗೆ ಘನತೆಕರವಾಗಿ ಜೀವಿಸಿದರೆ ನಾವು ಪರಲೋಕ ರಾಜ್ಯದಲ್ಲಿರ್ತೀವಿ. ನಮ್ಮ ಆತ್ಮಕ್ಕೆ ಭದ್ರತೆ, ರಕ್ಷಣೆ ಇದೆ. ಯೇಸು ಕ್ರಿಸ್ತನನ್ನು ನಂಬಿರೋದು ಪರಲೋಕ ರಾಜ್ಯಕ್ಕೆ ಸೇರಷ್ಟೇ. ಆಮೇಲೆ ಹಲ್ಲೆಲೂಯ. ದೇವರಿಗೆ ಮಹಿಮೆ ಆಗಲಿ. ಒಂದು ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಮಹಿಮೆ ಪಡಿಸೋಣ. ಅಪ್ಪ ಎಂದು ಆರಾಧಿಸುವೆ, ನಿನ್ನ ಅಮ್ಮ ಎಂದು ಆರಾಧಿಸುವೆ, ಅಪ್ಪ ಎಂದು ಆರಾಧಿಸುವೆ, ನಿನ್ನ ಅಮ್ಮ ಎಂದು ಆರಾಧಿಸುವೆ. ಎಲ್ಲರೂ ಸ್ವರ ಬಂದು ದೇವರಿಗೆ ಅಪ್ಪ ಎಂದು ಆರಾಧಿಸುವೆ, ನಿನ್ನ ಅಮ್ಮ ಎಂದು ಆರಾಧಿಸುವೆ, ಅಪ್ಪ ಎಂದು ಆರಾಧಿಸುವೆ, ನಿನ್ನ ಅಮ್ಮ ಎಂದು ಆರಾಧಿಸುವೆ. ನನ್ನ ಸ್ತುತಿಯು ನಿನಗಾಗಿ, ನನ್ನ ಸ್ತೋತ್ರ ನಿನಗಾಗಿ, ನನ್ನ ಸ್ತುತಿಯು ನಿನಗಾಗಿ, ನನ್ನ ಸ್ತೋತ್ರ ನಿನಗಾಗಿ, ಅಪ್ಪ ಎಂದು ಆರಾಧಿಸುವೆ. ಎಲ್ಲ ಯಾವತ್ತು ಪುರುಷರು ಆಡ್ರಿ, ಇನ್ನೇನು ಎಲ್ಲ ಯಾವತ್ತು ಆಡ್ರಮ್ಮ. ಓ ಅಪ್ಪ ಎಂದು ಆರಾಧಿಸುವೆ, ನಿನ್ನ ಅಮ್ಮ ಎಂದು ಆರಾಧಿಸುವೆ. ಕತ್ತಲೆಯ ಕಣಿವೆಯಲ್ಲಿ ನಾನು ನಡೆದರು, ಬೆಳಕಾಗಿ ಏನಿದು. ಕತ್ತಲೆಯ ಕಣಿವೆಯಲ್ಲಿ ನಾನು ನಡೆದರು, ಬೆಳಕಾಗಿ ಏನಿದು ಮಾರ್ಗ ತೋರಿದೆ. ಮಿಗಿಲಾಗಿ ಮಮತೆ ತೋರುವೆ, ಜೀವನದ ನನ್ನ ಉಡಿಗೆ ಬಂದಾತನೇ. ತಾಯಿಗಿಂತ ಮಿಗಿಲಾಗಿ ಮಮತೆ ತೋರುವೆ, ತಂದೆ ತನ್ನ ಮಕ್ಕಳನ್ನು ಬರುವಂತೆ ನನ್ನನ್ನು ಬರುವ ದೇವರೇ. ತಂದೆಯು ತನ್ನ ಮಕ್ಕಳನ್ನು ಬರುವಂತೆ ನನ್ನನ್ನು ಬರುವ ದೇವರೇ. ದೇವರನ್ನು ಸನ್ಮಾನಿಸಿ ಹಾಡಿನ ಮೂಲಕ
ಎದುರಾದರೂ ನನ್ನ ಗೀತವನ್ನು ಹಾಡಿ ಜಯಿಸುವೆ. ಜಯಗೊಳಿಸುವಾತನೇ ಪವಿತ್ರಾತ್ಮನೇ ಬೆಳೆಸಿ ಕಾಯುವಾತನೇ. ಎಲ್ಲರೂ ಕರ್ತನಾದ ತಂದೆಗೆ ಹಾಲೆಲೂಯಾ, ಸರ್ವಶಕ್ತನಾದಂಥ ಯೇಸು ಸ್ವಾಮಿಗೆ ಹಾಲೆಲೂಯಾ. ನೋಡಿ, ಹಾಡುಗಾರನು ಅಪ್ಪ ಎಂದು ನಿನ್ನ ಆರಾಧಿಸುತ್ತೇನೆ, ಅಮ್ಮ ಎಂದು ನಿನ್ನ ಆರಾಧಿಸು ಅಂತ ಹೇಳ್ತಾನೆ. ದೇವ್ರ ವಾಕ್ಯದ ಪ್ರಕಾರ ದೇವರು ನಮಗೇನಾಗಿದ್ದಾನೆ? ತಂದೆಯಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ನಮಗೆ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 10ನೇ ವಾಕ್ಯ ಓದುವಾಗ, ಯೇಸು ಸ್ವಾಮಿ ಪರಮಾತ್ಮನೇ, ಆದರೆ ನಮಗೆ ತಂದೆಯನ್ನ ಭೂಲೋಕದ ಜನರಿಗೆ ತೋರಿಸುವುದಕ್ಕಾಗಿ ತಂದೆ ಏನು ಮಾಡ್ತಾನೆ? ವಾಕ್ಯವನ್ನು ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ವಾಕ್ಯ ಈ ಲೋಕಕ್ಕೆ ಬರುವಾಗ ಮರಿಯಳ ಹೊಟ್ಟೆಯೊಳಗೆ ಹೋದಾಗ ಏನಾಯಿತು? ಶರೀರವಾಯಿತು. ಏನಾಯ್ತು ಹೇಳ್ರಿ ಎಲ್ಲರೂ? ಶರೀರವಾಯಿತು. ಶಾರೀರಿಕವಾಗಿ ಈ ಲೋಕದಲ್ಲಿ ಯೇಸು ಸ್ವಾಮಿ 3.5 ವರ್ಷಗಳ ಕಾಲ ಇರುವಾಗ ಕರ್ತನಾದ ದೇವರು ಪರಲೋಕದಲ್ಲಿದ್ದಾನೆ, ಲೋಕನ ಸೃಷ್ಟಿ ಮಾಡಿದ್ದಾನೆ, ನಮ್ಮ ಪಾಪಗಳನ್ನು ತೊಳೆಯಲು ತನ್ನ ಮಗನನ್ನು ಕಳಿಸ್ಕೊಟ್ಟಿದ್ದಾನೆ ಅಂತ ತೋರಿಸ್ತಾನೆ. ಆಮೇಲೆ ಅದಕ್ಕೆ ಅಲ್ಲಿ ಪ್ರಾರ್ಥನೆ ಮಾಡುವಾಗ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಏನಂತ ಹೇಳ್ತಾನಮ್ಮ? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ ಅಂತ ಹೇಳ್ತಾನೆ. ಆ ಪ್ರಾರ್ಥನೆ ಕಲಿಯರು ಎಲ್ಲರೂ. ಮತ್ತಾಯ ಸುವಾರ್ತೆ 6:10 ಬರುತ್ತೆ. ಹಾಗಾಗಿ ಇಲ್ಲಿ ಅಪ್ಪ ಎಂದು ನಿನ್ನ ಆರಾಧಿಸುವೆ, ಅಮ್ಮ ಎಂದು ನಿನ್ನ ಆರಾಧಿಸುವೆ ಅಂತ ಹೇಳುವಾಗ, ಇದರಲ್ಲಿ ನಾವೇನು ಕಲಿಬೇಕಂದ್ರೆ, ನಿಜವಾಗಲೂ ತಂದೆ ಮಗ ಪರಿಶುದ್ಧ ಆತ್ಮನಾಗಿರುವ ಯೇಸು ಕ್ರಿಸ್ತನು ಯೆಹೋವನು ನಮಗೇನಾಗಿದ್ದಾನೆ ಹೇಳ್ರಿ? ಏನಾಗಿದ್ದಾನೆ? ಬಾಯಿ ತೆಗೆದು ಹೇಳ್ರಿ ಎಲ್ಲರೂ, ಬಾಯಿ ಮುಚ್ಕೊಂಡ್ರೆ ಕೆಲವರೆಲ್ಲ. ತಂದೆಯಾಗಿದ್ದಾನೆ. ಆಮೇಲೆ ಅದಕ್ಕೆ ದಾವೀದ ಒಂದು ಮಾತು ಹೇಳ್ತಾನೆ, ಆತನಿಗೆ ವಿರೋಧತ್ವ ಹೆಚ್ಚಾದಾಗ 27ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಒಂದು ಮಾತು ಹೇಳ್ತಾನೆ, ತಂದೆ ತಾಯಿಗಳು ತೊರೆದು ಬಿಟ್ಟರು, ಕರ್ತನಾದ ಯೆಹೋವನು ನನ್ನನ್ನು ಕಾಪಾಡುತ್ತಾನೆ ಅಥವಾ ನನ್ನನ್ನು ಸೇರಿಸಿಕೊಳ್ಳುವನು ಎಂಬುದಾಗಿ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ತಂದೆ ತಾಯಿಗಳು ತೊರೆದು ಬಿಟ್ಟರು, ಕರ್ತನಾದ ಪರಮಾತ್ಮನು ನಮ್ಮನ್ನು ಸೇರಿಸಿಕೊಳ್ತಾನಂತೆ. ಅದರ ಅರ್ಥ ಏನು? ಆತನು ನಮಗೆ ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ಏನಾಗಿದ್ದಾನೆ? ಆತನು ನಮಗೆ ತಂದೆಯಾಗಿದ್ದಾನೆ. ಇಡೀ ಜಗತ್ತಿಗೆ ನೀವು ಕೂತ್ಕೊಂಡ್ಬಿಡ ಆಯ್ತು, ಅದೇ ಇರ್ತದೆ. ಜಗತ್ತಿಗೆ ಏನಾಗಿದ್ದಾನೆ? ದೇವರು ತಂದೆಯಾಗಿದ್ದಾನೆ. ನಮ್ಮನ್ನು ತನ್ನ ಕೈಯಿಂದ ಸೃಷ್ಟಿ ಮಾಡಿದ್ದಾನೆ. ಏನು ಮಾಡಿದ್ದಾನೆ? ತನ್ನ ಕೈಯಿಂದ ಸೃಷ್ಟಿ ಮಾಡಿದ ಮೇಲೆ, ಆತನಿಗೆ ಶ್ವಾಸ ಊದಿದ ಮೇಲೆ, ಆತನು ಬದುಕಿದ ಮೇಲೆ, ಆತನ ಪಕ್ಕ ಎಲುಬನ್ನು ತೆಗೆದು ಅವಾಗ ಸ್ತ್ರೀಯನ್ನಾಗಿ ಮಾಡಿ ಅವರಿಬ್ಬರಿಗೆ ಮದುವೆ ಮಾಡಿ, ನೀವು ಬಹುಸಂತಾನವುಳ್ಳವರಾಗಿ ಪ್ರಪಂಚದಲ್ಲಿ ತುಂಬಿಕೊಳ್ಳ್ರಿ, ಆಶೀರ್ವಾದ ಹೊಂದಿಕೊಳ್ಳ್ರಿ ಅಂತ ಪರಮಾತ್ಮನವ್ರನ್ನೇ ಆಶೀರ್ವದಿಸಿದ ಮೇಲೆ ನಾವೆಲ್ಲರೂ ಹುಟ್ಟಿದ್ದೇವೆ. ಆಮೇಲೆ ಇವತ್ತು ತಂದೆ ನಮಗೇನಾಗಿದ್ದಾನೆ? ದೇವರೇನಾಗಿದ್ದಾನೆ? ತಂದೆ ಆಗಿದ್ದಾನೆ. ನಾವು ಸುಮ್ಮನೆ ಇಲ್ಲಿ ಸ್ವಸ್ಥತೆಗೆ ಬರ್ತೀವಿ, ನಮಗೆ ಕಷ್ಟಕ್ಕೆ ಬರ್ತೀವಿ, ನಮಗೇನೋ ಒಂದು ಉದ್ಯೋಗಕ್ಕೆ ಬರ್ತೀವಿ, ನನಗೆ ವಿರೋಧತ್ವ ಇದೆ ಅದಕ್ಕೆ ಬರ್ತೀವಿ, ಮಾಟ ಮಂತ್ರ ಇದೆ ಸಮಸ್ಯೆಗೆ ಬರ್ತೀವಿ ಅಂತ ಅನೇಕರು ಬರ್ತೀರಿ, ಸಂತೋಷ. ಆದರೆ ನೀವು ಒಂದು ಗುಟ್ಟು ತಿಳ್ಕೊಳ್ರಿ, ಆತನು ನಮಗೆ ತಂದೆ ಆಗಿದ್ದಾನೆ. ಆಮೆನ್, ಹಲ್ಲೆಲೂಯಾ.
ನಮಗೇನಾಗಿದ್ದಾನೆ? ತಂದೆ ಅಂತ ನಂಬ್ರಿ. ಆತನು ನನ್ನನ್ನು ಸೃಷ್ಟಿಸಿದ ತಂದೆ. ಹಾಗಾಗಿ ಪರಿಶುದ್ಧವಾದಂಥ ಸಮಯದಲ್ಲಿ ಪ್ರಿಯ ದೇವಜನರೇ, ಆತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಆತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಪ್ರೀತಿಸುವುದರಿಂದ ನಮಗೆ ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ. ಹೌದೇ ಇಲ್ಲ? ದೇವರು ನಮಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನಂತ ಎಷ್ಟೇ ನಂಬ್ತೀರಿ? ದೇವರಿಗೆ ಮಹಿಮೆ ಆಗಲಿ. ನಮಗಾಗಿ ದೇವರು ಎಂಥ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ. ನಾವು ತಿನ್ನುವ ಆಹಾರ ನಾವೇನಾದರೂ ಸೃಷ್ಟಿ ಮಾಡಿಕೊಂಡಿವ? ನಾವು ತಿನ್ನುವ ಆಹಾರ ರಾಗಿ, ಜೋಳ, ಅಕ್ಕಿ, ಗೋಧಿ, ಸಾಸಿವೆ, ಜೀರಿಗೆ, ಕಾಯಿ, ಪಲ್ಯ ನಾವೇನನ್ನು ತಯಾರು ಮಾಡ್ಕೊಂಡು ಇಟ್ಕೊಂಡು ಮನೆಗ? ಆದಿಯಲ್ಲೇ ಪರಮಾತ್ಮನು ಸೃಷ್ಟಿಸಿದಂಥ ಬೀಜಗಳವೆಲ್ಲ. ಆಮೇಲೆ ಹಾಗಾಗಿ ನಾವು ಆತನು ತಂದೆಯಿಂದ ನಾವು ಇವತ್ತು ಫಾದರ್ ಡೇ ಅಂತೆ. ಏನಿವತ್ತು ಫಾದರ್ ಡೇ ಅಂತ ಹೇಳಿದ್ರು ನಮ್ಮ ಹುಡುಗರು, ನಾನು ನೋಡ್ಕೊಂಡಿಲ್ಲ. ತಂದೆ, ಆತನು ನಮಗೆ ಒಳ್ಳೆಯ ತಂದೆ. ಹಲ್ಲೆಲೂಯ. ಹಾಗಾಗಿ ದೇವಜನರೇ, ನೀವು ಪ್ರಾರ್ಥನೆ ಮಾಡುವಾಗ ಕರ್ತನೇ, ಪರಮಾತ್ಮನೇ, ತಂದೆ, ಯೇಸು ಪರಿಶುದ್ಧ ನಾಮದಲ್ಲಿ ನಿನ್ನ ಸನ್ನಿಧಿಗೆ ಬರ್ತಾ ಇದ್ದೀನಿ ಅಂತ ಹೇಳ್ರಿ. ನೀನು ನಮಗೆ ತಂದೆ. ಯೇಸು ಸ್ವಾಮಿ ನಮ್ಮೊಳಗಿರುವಾಗ, ಪರಮಾತ್ಮನ ವಾಕ್ಯ ನಮ್ಮೊಳಗಿರುವಾಗ ಏನಾಯ್ತು ಗೊತ್ತಾ? ಈ ಲೋಕದ ಎಲ್ಲ ಕೆಡುಕುಗಳನ್ನು ನಾವು ಎದುರಿಸ್ಬೋದು. ಯಾವುದೇ ಅದರತ್ತು ಇರಲಿ, ಶೋಧನೆ ಇರಲಿ, ರೋಗ ಇರಲಿ, ಕಷ್ಟ ಇರಲಿ, ಬಂಧನ ಇರಲಿ, ಬಿಡಿಸುವುದಕ್ಕೆ ಆತನು ಬಂದಿದ್ದಾನೆ. ಅದಕ್ಕೆ ಪಾಸ್ಟರ್ ಅನಿಲ್ ಗೌಡ ಅವರು ಹೇಳ್ತಾರೆ, ನನ್ನ ಸಂತೋಷ ನೀನೇ ಅಂತ. ಆಮೇಲೆ ಯಾಕೆ ಆ ಮಾತು ಹೇಳ್ತಾನೆ ಅಂದರೆ, ಆತನು ನಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಬಂದಿದ್ದಾನೆ, ರಕ್ಷಣೆ ಕೊಡೋದಕ್ಕೆ ಬಂದಿದ್ದಾನೆ, ಪಾಪದಿಂದ ಬಿಡಿಸಕ್ಕೆ ಬಂದಿದ್ದಾನೆ, ನರಕದಿಂದ ಬಿಡಿಸಕ್ಕೆ ಬಂದಿದ್ದಾನೆ, ದೆವ್ವಗಳ ಕೈಯೊಳಗಿಂದ, ಮಾಟ ಮಂತ್ರ ಕೈಯೊಳಗಿಂದ, ಪಿಶಾಚಿ ಕೈಯೊಳಗಿಂದ ಬಿಡಿಸಕ್ಕೆ ಬಂದಿದ್ದಾನೆ. ಅದಕ್ಕೆ ಆತನು ಹೇಳ್ತಾನೆ, ಇಷ್ಟು ದಿನ ನಾನು ಜಾತಿಯಿಂದ ಕಟ್ಟಲ್ಪಟ್ಟಿದ್ದೆ, ನಾನು ಬಿಡುಗಡೆ ಹೊಂದಿದವನಾಗಿ ಕರ್ತನ ಪರಮಾತ್ಮನನ್ನು ನಾನು ಸಂತೋಷದಿಂದ ಆರಾಧಿಸ್ತೀನಿ ಅಂತ. ಹಲ್ಲೆಲೂಯಾ. ಹಂಗಾಗಿ ದೇವರೊಟ್ಟಿಗೆ ನಾವು ಸಂತೋಷ ಪಡಬೇಕು, ಆತನನ್ನು ಸೂಚಿಸಬೇಕು, ಆತನ ಪಾದಗಳಿಗೆ ಅಡ್ಡ ಬೀಳಬೇಕು. ಅಪ್ಪ, ನೀನು ನಮಗೆ ತಂದೆ ಅಂತ ಹೇಳುವಾಗ ನಿನಗೆ ಇಕ್ಕಟ್ಟೆಲ್ಲ ಮುರಿದೋಗುತ್ತೆ. ಆಮೇಲೆ ಎಲ್ಲ ಕೆಡುಕಿನ ಪಿಶಾಚಿಗಳಿಗೆ ನಾಚಿಕೆ ಬರುತ್ತೆ. ಕರ್ತನು ನಿಮ್ಮ ಪಕ್ಷದವನಾಗಿದ್ದಾನೆ. ಆಮೇಲೆ ಹಾಗಾಗಿ ಪರಿಶುದ್ಧವಾದಂಥ ಸಮಯದಲ್ಲಿ ನೀವೆಲ್ಲರೂ ಕೂಡ ತಂದೆಯನ್ನ, ಕರ್ತನಾದ ಯೇಸು ಸ್ವಾಮಿಯನ್ನ ತಂದೆ, ನೀನು ನನಗೆ ತಂದೆ ಎಂಬುದಾಗಿ ಕರೆಯುವಾಗ ಆತನು ಯಾವಾಗಲೂ ಕೂಡ ನಮ್ಮ ಜೊತೆಗಿದ್ದಾನೆ. ಆಮೇಲೆ ತಾಯಿ ಗರ್ಭದಲ್ಲಿ ನನ್ನ ನೀನು ಒತ್ತಾಗಲೇ ನಾನು ಅಂದುಕೊಂಡ ಅಮ್ಮ ನೀನೇ. ನಿನ್ನ ಕಷ್ಟದಲ್ಲಿ ಹೆಗಲ ಮೇಲೆ ಒತ್ತಾಗಲೇ ನಾ ಅಂದುಕೊಂಡ ಅಪ್ಪ ನೀನೇ. ತಾಯಿ ಗರ್ಭದಲ್ಲಿ ನನ್ನ ನೀನು ಒತ್ತಾಗಲೇ ಅಂದುಕೊಂಡ ಅಪ್ಪ ನೀನೇ. ನನ್ನ ಕಷ್ಟದಲ್ಲಿ ಹೆಗಲ ಮೇಲೆ ಒತ್ತಾಗಲೇ ನಾ ಅಂದುಕೊಂಡ ಅಪ್ಪ ನೀನೇ. ನನ್ನ ಪ್ರೀತಿಸುವುದು ಹಾಡುವಾಗ ನನ್ನ ನಿಜವಾದ ಅಮ್ಮ ನೀನೇ. ನನ್ನ ನಿಜವಾದ ಅಪ್ಪ ನೀನೇ. ನನ್ನ ಪ್ರೀತಿಸುವುದು ಹಾಡುವಾಗ ನನ್ನ ನಿಜವಾದ ಅಪ್ಪ ನೀನೇ. ನನ್ನ ಲಾಲನೆ ಪಾಲನೆ ಮಾಡುವಾಗ ನನ್ನ ನಿಜವಾದ ಅಪ್ಪ ನೀನೇ. ಅಪ್ಪ ಅಮ್ಮ ನನ್ನ ಅಪ್ಪ ನನ್ನ ಅಮ್ಮ ನನ್ನ ಅಪ್ಪ ನನ್ನ ಅಮ್ಮ ಕಲ್ವಾರಿ ಶಿಲುಬೆಯ ಒತ್ತಾಗಲೇ ನಾನಂದುಕೊಂಡೆ ಅಮ್ಮ ನೀನೇ. ನಿನ್ನದಾದ
ನಿಜವಾದ ಅಮ್ಮ ನೀನೇ, ನಿನ್ನ ತ್ಯಾಗ ನಮಗೆ ಕಾಣುವಾಗ ನನ್ನ ನಿಜವಾದ ಅಮ್ಮ ನೀನೇ, ನಿನ್ನ ಮಾತೆ ಕರುಣೆ ಕಾಣುವಾಗ ನನ್ನ ನಿಜವಾದ ಅಮ್ಮ ನೀನೇ, ನಿನ್ನ ತ್ಯಾಗ ದಯೆಯನ್ನು ಕಾಣುವಾಗ ನನ್ನ ನಿಜವಾದ ಅಮ್ಮ ನೀನೇ. ಅಪ್ಪ ನನ್ನ ಹಾಲೆಲೂಯ. ಎಲ್ಲರೂ ಸರ್ವಶಕ್ತನಾದ ಕರ್ತನಿಗೆ ಹಾಲೆಲೂಯ. ಪಾಸ್ಟ್ರು ವೆಂಕಟೇಶ್ ಅವರು ತುಮಕೂರು ಶಿರಾ ತುಮಕೂರಿನಲ್ಲಿ ಸೇವೆ ಮಾಡುವಂಥವರು. ಪಾಸ್ಟರ್ ಲಂಬಾಣಿ ಪಾಸ್ಟರ್ ಅವರು ಉತ್ತಮವಾಗಿ ಹಾಡನಾಡಿ ಏನು ಮಾಡಿದ್ದಾರೆ, ದೇವರನ್ನ ಘನಪಡಿಸಿದ್ದಾರೆ. ಹಾಲೆಲೂಯ. ಅಪ್ಪನು ಅಪ್ಪ ಅಂತ ನಿನ್ನ ಕೂಗುವ ಆಸೆ, ಅಮ್ಮ ಅಂತ ನಿನ್ನ ಕೂಗುವ ಆಸೆ ಅಂತ ಹೇಳ್ತಾ ಇದ್ದಾನೆ. ಹಾಲೆಲೂಯ. ತಾಯಿ ಗರ್ಭದಲ್ಲಿ ನನ್ನ ನೀನು ಒತ್ತಾಗಲಿ ನಾನು ಅಂದುಕೊಂಡೆ ಅಮ್ಮ ನೀನು ಎಂಬುದಾಗಿ. ಗಮನಿಸ್ರಿ, ತಾಯಿ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು ಅಂತ ಭಕ್ತನಾದ ದಾವೀದನು ವರ್ಣಿಸ್ತಾನೆ. ಆಮೇಲೆ ದೇವರ ಚಿತ್ತ ಇಲ್ಲದೆ ಒಂದು ಮಗು ಗರ್ಭದೊಳಗೆ ಬರಲು ಸಾಧ್ಯವೇ ಇಲ್ಲ. ಆತನ ಸ್ವರೂಪದಲ್ಲಿ ನಾವು ಉಂಟಾಗಿದ್ದೇವೆ. ಹಾಗಾಗಿ ಪ್ರಿಯ ದೇವಜನರೇ, ನಾವೆಲ್ಲರೂ ಕೂಡ ತಂದೆಯಾದ ದೇವರನ್ನು ಅಪ್ಪನು ಅಮ್ಮನು ಎಂಬುದಾಗಿ ಪ್ರೀತಿಸಿ ಆತನನ್ನು ಘನಪಡಿಸುವಾಗ ನಿನಗೆ ವಿರೋಧವಾಗಿರುವ ವೈರಿಗಳ ಕುತಂತ್ರನ ಕರ್ತನು ಮುರಿಯುತ್ತಾನೆ. ನಿನ್ನ ಕುಟುಂಬ ಸಂತೋಷವಾಗಿ ಮುಂದಕ್ಕೆ ಸಾಗುತ್ತದೆ. ಹಾಲೆಲೂಯಾ. ಹಾಡುವೆ ನೈಲುವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನೆಲೆದು ಕೊಂಡಾಡುವೆ. ಹಾಡುವೆ ನೈಲುವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿ ನೆಲೆದು ಕೊಂಡಾಡುವೆ. ಆತ್ಮೀಯ ದುರ್ಗನಿಗೆ ಆದರಣ ಮನದೀನೆ, ಆತ್ಮೀಯ ದುರ್ಗನಿಗೆ ಆದರಣ ಮನದೀನೆ, ಇಷ್ಟದಲ್ಲಿ ಜೊತೆ ನೀನೆ, ಕತ್ತಲಲ್ಲಿ ಬೆಳಕು ನೀನೆ, ಇಷ್ಟದಲ್ಲಿ ಜೊತೆ ನೀನೆ, ಕತ್ತಲಲ್ಲಿ ಬೆಳಕು ನೀನೆ. ಆತನು ನಮಗೆ ಒಳ್ಳೆಯ ತಂದೆ ಆಗಿದ್ದಾನೆ. ನಮ್ಮನ್ನು ಕಾಯ್ದು ನಡೆಸುವ ದೇವರಾಗಿದ್ದಾನೆ. ನಮ್ಮ ಕಷ್ಟಗಳನ್ನು ಹೋಗಲಾಡಿಸುವವನಾಗಿದ್ದಾನೆ. ಪಾಪದ ಬಂಧನದಿಂದ ಬಿಡಿಸಿದ ಪರಿಶುದ್ಧ ಪರಮಾತ್ಮನಾಗಿರುವ ತಂದೆ ಆಗಿದ್ದಾನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಚಪ್ಪಲ ಕಟ್ಟಿ ದೇವರನ್ನು ಘನಪಡಿಸಿ. ನೋವಿಗೆ ವೈದ್ಯ ನೀನೆ, ನನ್ನ ಸ್ತುತಿಗೆ ಪಾತ್ರ ನೀನೆ. ನೋವಿಗೆ ವೈದ್ಯ ನೀನೆ, ನನ್ನ ಸ್ತುತಿಗೆ ಪಾತ್ರ ನೀನೆ. ಬಲವೆಲ್ಲ ನೀನೆ ಅಯ್ಯ, ನನ್ನ ಇಷ್ಟವು ನೀನೆ ಅಯ್ಯ. ಓ ಬಲವೆಲ್ಲ ನೀನೆ ಅಯ್ಯ, ನನ್ನ ಇಷ್ಟವು ನೀನೆ ಅಯ್ಯ.
ಕೊಂಡಾಡುವೆ. ಓ ಹಾಡುವೆ ನಲ್ಲುವೆ ಕೊಂಡಾಡುವೆ. ಅಪ್ಪ ಸಮುದ್ರದಿ ಹಾಡಿ ನೆನೆದು ಕೊಂಡಾಡುವೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದು, ನಮ್ಮ ದೇವರು ರೋಗ ನೀಗಿಸುವ ವೈದ್ಯನಾಗಿದ್ದಾನೆ. ಫಲವೆಲ್ಲ ನಮಗೆ ಅನುಗ್ರಹಿಸುವುದಕ್ಕಾದರೂ ಶಕ್ತನಾಗಿದ್ದಾನೆ. ನಮ್ಮ ಇಷ್ಟದ ಕರ್ತನಾಗಿರುವುದರಿಂದ ನಮಗೆ ಫಲವು ಕೀರ್ತನೆಯ ಪುರಾಣಿಯು ಹಾಕಿದ್ದಾನೆ. ಸ್ತೋತ್ರ. ಎಲ್ಲರೂ ಕರ್ತನನ್ನು ಘನಪಡಿಸಿ. ಕಲ್ವಾರಿ ಸಿನಿಮೆಯಿಂದ ನನ್ನ ಶಾಪವನ್ನು ಮುರಿದಯ್ಯ. ಕಲ್ವಾರಿ ಸಿನಿಮೆಯಿಂದ ನನ್ನ ಶಾಪವನ್ನು ಮುರಿದಯ್ಯ. ಅಬ್ರಹಾಮನ ಆಶೀರ್ವಾದವು ನನಗೆ ದೊರಕಿದಯ್ಯ. ಅಬ್ರಹಾಮನ ಆಶೀರ್ವಾದವು ನನಗೆ ದೊರಕಿದಯ್ಯ. ಸ್ತೋತ್ರ 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 ಸ್ತೋತ್ರ. ಓ ಹಾಡುವೆ ನಲಿವೆ ಕೊಂಡಾಡುವೆ. ಅಪ್ಪ ಸಮುದ್ರಕ್ಕೆ ಹಾಡಿ ನೆನೆದು ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ. ಅಪ್ಪ ಸಮುದ್ರಕ್ಕೆ ಹಾಡಿ ನೆನೆದು. ಯೇಸುವೆ ನಿನ್ನ ರಕ್ತದಿಂದ ನೀತಿವಂತನಾಗಿಸಿದೆ. ಯೇಸುವೆ ನಿನ್ನ ರಕ್ತದಿಂದ ನನ್ನ ನೀತಿವಂತನಾಗಿಸಿದೆ. ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ. ಓ ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ. ಎಲ್ಲರೂ ಸ್ತೋತ್ರ 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 ಸ್ತೋತ್ರ. ಅಪ್ಪ ಸ್ತೋತ್ರ 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 ಸ್ತೋತ್ರ. ಹಾಡುವೆ ನಲ್ಲುವೆ ಕೊಂಡಾಡುವೆ. ಅಪ್ಪ ಸಮುದ್ರಕ್ಕೆ ಹಾಡಿ ನೆನೆದು ಕೊಂಡಾಡುವೆ. ಹಾಡುವೆ ನಲ್ಲುವೆ ಕೊಂಡಾಡುವೆ. ಅಪ್ಪ ಸಮುದ್ರಕ್ಕೆ ಹಾಡಿ ನೆನೆದು ಕೊಂಡಾಡುವೆ. ಹಾಲೆಲೂಯಾ. ಎಲ್ಲರೂ ಕರ್ತನಾದ ದೇವರಿಗೆ ಹಾಲೆಲೂಯಾ. ಹಾಲೆಲೂಯಾ ಅಂದ್ರೆ ಏನು ಹೇಳ್ರಿ? ಸ್ತುತಿ ಹೇಳ್ರಿ. ಹಾಲೆಲೂಯಾ ಅಂದ್ರೇನು? ಸ್ತುತಿ. ಇದು ಪರಲೋಕದಲ್ಲಿ ದೇವದೂತರು ಹಾಡಿದಂಥ ಒಂದು ಹಾಡು. ಆಮೇಲೆ ಹಾಲೆಲೂಯಾ. ಕರ್ತನಿಗೆ ಮಹಿಮೆ ಆಗಲಿ. ಈ ಹಾಡು ಬರೆದಿದ್ದು ಫಾದರ್ ಬೆರ್ಕ್ಮನ್ಸ್. ಅವರಿಗೆ ಸುಮಾರು ಒಂದು 75 ಇರ್ಬೋದು ವಯಸ್ಸು. ಈ ಹಾಡನ್ನು ಅವರು ಅನೇಕ ಹಾಡುಗಳನ್ನು ಬರೆದಿದ್ದಾರೆ. ಕನ್ನಡದಲ್ಲಿ, ತಮಿಳಿನಲ್ಲಿ, ಇಂಗ್ಲೀಷ್ನಲ್ಲಿ, ಹಿಂದಿಯಲ್ಲಿ, ಮರಾಠಿಯಲ್ಲಿ, ಎಲ್ಲ ಭಾಷೆಗಳಲ್ಲಿ ಅವರು ಬರೆದಿದ್ದಾರೆ. ಮತ್ತು ಪ್ರಪಂಚದ ಎಲ್ಲ ಕಡೆ ಈ ಹಾಡುಗಳು ಒಂದು ನದಿಯಂತೆ ಹರಿತಾ ಇದ್ದಾವೆ. ಆಮೇಲೆ ಹಾಲೆಲೂಯಾ. ಗಮನಿಸ್ರಿ, ಈ ಪರಿಶುದ್ಧವಾದಂಥ ಸಮಯದಲ್ಲಿ ಉತ್ತಮವಾದಂಥ ಹಾಡು. ನನ್ನ ನೋವಿಗೆ ವೈದ್ಯ ನೀನು, ನನ್ನ ನೋವು ನೀಗೋ ವೈದ್ಯನು ನೀನೇ, ನನ್ನ ಸ್ತುತಿಗೆ ಪಾತ್ರನು ನೀನೇ, ನನ್ನ ಬಲವೆಲ್ಲ ನೀನೇ, ನನ್ನ ಇಷ್ಟವು ನೀನೇ ಎಂಬುದಾಗಿ ಹಾಡನಾಡಿ ಯೇಸು ಸ್ವಾಮಿಯನ್ನು ಮಹಿಮೆಪಡಿಸ್ತಾ ಇದ್ದಾನೆ. ಆಮೇಲೆ ಹಾಗೆ ನಮ್ಮಲ್ಲಿ ಸಂತೋಷ ಬರಬೇಕು. ದೇವರ ಮೇಲೆ ಏನು ಬರಬೇಕು? ನಮ್ಮಲ್ಲಿ ಸಂತೋಷ ನಮ್ಮಲ್ಲಿ ಬರಬೇಕು. ಕರ್ತನನ್ನು ಘನಪಡಿಸಬೇಕಾಗಿ ಫಾದರ್ ಬೆರ್ಕ್ಮನ್ಸ್ ಅವರಿಗೆ ಉತ್ತಮವಾದ ಒಂದು ಸಂತೋಷ ಬಂದಿದೆ. ಆಮೇಲೆ ನಮ್ಮಲ್ಲಿ ಹರ್ಷಾನಂದ ಬರುವಾಗ, ಕರ್ತನನ್ನು ಕೂಗುವಾಗ ನಮಗೆ ಬಿಡುಗಡೆ ಉಂಟು. ಹಾಲೆಲೂಯಾ. ಕರ್ತನು ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಹರ್ಷ ಆನಂದದಿಂದ ಕರ್ತನನ್ನು ನಾವು ಘನಪಡಿಸಬೇಕಾಗಿದೆ. ದೇವರಿಗೆ ಸ್ತೋತ್ರ. ಈ ಪರಿಶುದ್ಧವಾದಂಥ ಸಮಯದಲ್ಲಿ ಹಲ್ಲೆಲೂಯಾ. ಗಟ್ಟಿ ಕೈಗಳ ಮೇಲೆ ಕೆತ್ತಿ ಗಟ್ಟಿಯಾಗಿ ಹಾಲೆಲೂಯಾ. ಎರಡು ಕೈ ಮೇಲೆ ಕೆತ್ತಬೇಕು. ಹಾಲೆಲೂಯಾ. ದೇವ್ರ ಕೈಗಳು ಹಾಕ್ಬಿಟ್ಟಿದ್ದಾನೆ ಹೇಳ್ರಿ. ದೇವ್ರ ಕೈಗೆ ಹಾಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಕೈಗಳನ್ನೆತ್ತಿ ಹೇಳುವಾಗ ದೇವರಿಗೆ ಮಹಿಮೆ ಉಂಟಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ದೇವರ ಮಹಿಮೆ ಪಡಿಸಬೇಕು ಇವತ್ತು. ಯಾಕಂದ್ರೆ ನಮ್ಮ ಜೀವಿತ, ನಮ್ಮ ಬಲ ಎಲ್ಲ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಹಣದಿಂದಲ್ಲ, ನಮ್ಮ ಬಲದಿಂದಲ್ಲ, ನಮ್ಮ ಸಂಬಳದಿಂದಲ್ಲ, ನಮ್ಮ ಎಲ್ಲ ದೇವರ ಕೃಪೆ ಇವತ್ತಾಗಿದೆ. ಹಲ್ಲೆಲೂಯಾ. ಆ ಉದಾಹರಣೆ ಕರ್ತ ಮಹಿಮೆ ಪಡಿಸಲ್ಲ ಸೇರಿಕೊಂಡು ನನ್ನ ಜೊತೆಗೆ ಸೇರಿ ಆಡಬೇಕು.
ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮತ್ತು ಎಲ್ಲರೂ ಸೇರಿ ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ, ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳು ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ, ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಎಲ್ಲ ಚಪ್ಪಾಳೆ ತಟ್ಟುತ್ತಾ ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಎಬಿನೇಸರಿ ಅಯ್ಯ, ಇದುವರೆಗೂ ಸಹಾಯ ನೀನೆ. ಎಬಿನೇಸರಿ ಅಯ್ಯ, ಇದುವರೆಗೂ ಸಹಾಯ ನೀನೆ. ನನ್ನನ್ನು ಕಂಡಿರುವೆ, ನನ್ನನ್ನು ಕಂಡಿರುವೆ, ಹೇಗೆ ನಾ ವಂದಿಸಲಿ, ಹೇಗೆ ನಾ ವಂದಿಸಲಿ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ, ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳು ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ, ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಎಲ್ಲ ಚಪ್ಪಾಳೆ ತಟ್ಟು ಪ್ರತಿಯೊಬ್ಬರು ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಬಲಹೀನ ಸಮಯದಲ್ಲಿ, ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ, ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಸುಖವಾದ 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 ಗಾಯದಿಂದ ಸುಖವಾದ 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 ಗಾಯದಿಂದ ಸುಖವಾದ. ನಮ್ಮ ಕುಟುಂಬ ವೈದ್ಯನು ನೀನೇ, ನಮ್ಮ ಕುಟುಂಬ ವೈದ್ಯನು ನೀನೇ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ, ಮರೆಯದೆ ನೆನೆಸಿರುವೆ, ಮನಸಾರೆ ವಂದಿಸುವೆ. ಹಗಲು ಇರುಳು ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ, ಹಗಲು ಇರುಳು ನನ್ನ ನೆನೆಸಿ ಇದುವರೆಗೂ ನಡೆಸಿರುವೆ.
ವಾಕ್ಯದಿ ಸಂತೈಸಿದೆ, ನಿನ್ನ ವಾಕ್ಯದಿ ಸಂತೈಸಿದೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಮರೆಯದೆ ನೆನೆಸಿರುವೆ, ನಿನ್ನ ಮನಸಾರ ವಂದಿಸುವೆ. ಎಲ್ಲರೂ ಪ್ರತಿಯೊಬ್ಬರು ಮರೆಯದೆ ನೆನೆಸಿರುವೆ, ನಿನ್ನ ಮನಸಾರ ವಂದಿಸುವೆ. ಹಗಲು ഇരുಳು, ಹಗಲು ഇരുಳು ನನ್ನ ನೆಲೆಸಿ ಇದುವರೆಗೂ ನಡೆಸಿರುವೆ. ಹಗಲು ഇരുಳು ನನ್ನ ನೆಲೆಸಿ ಇದುವರೆಗೂ ನಡೆಸಿರುವೆ. ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಸ್ತೋತ್ರ ಸ್ತೋತ್ರ ಅಯ್ಯ, ಕೋಟಿ ಕೋಟಿ ಸ್ತೋತ್ರ ಅಯ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನ ಮರೀದ ನೆನೆಸುವನಾಗಿದ್ದಾನೆ ಇವತ್ತು. ಹಲ್ಲೆಲೂಯಾ. ಯಾಕಂದ್ರೆ ದೇವರು ವಾಕ್ಯ ಹೇಳ್ತಾ ಇದೆ, ತಾಯಿ ತನ್ನ ಮಗನನ್ನು ಮರೆತಿರಬಹುದು, ಆದರೆ ನಾನು ನಿಮ್ಮನ್ನ ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮ್ಗೆ ಯಾವತ್ತೂ ಮರೆಯುವುದಿಲ್ಲ ಖಂಡಿತವಾಗಿ. ಯಾಕಂದ್ರೆ ಗಾಡ್ ಡಸ್ ನಾಟ್ ಫರ್ಗೆಟ್ ಅಸ್. ದೇವರು ನಮ್ಮನ್ನು ಖಂಡಿತವಾಗಿ ಮರೆಯುವುದಿಲ್ಲ. ನಮ್ಮ ಜೀವಿತ ದೇವರು ಸೃಷ್ಟಿಸಿದ್ದಾನೆ ಇವತ್ತು. ಹಲ್ಲೆಲೂಯಾ. ಗಟ್ಟಿಗೆ ಹಲ್ಲೆಲೂಯಾ. ದೇವರು ಎಬಿನೇಜನಾಗಿ ನಮ್ಮ ಆರೋಗ್ಯ ಆತನು ಇವತ್ತು. ಯಾಕಂದ್ರೆ ದೇವರು ವಾಕ್ಯ ಹೇಳ್ತಾ ಇದೆ, ನಾನು ನಿಮಗೆ ಆರೋಗ್ಯದಾಯಕ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಒಳ್ಳೆ ಆರೋಗ್ಯ ಕೊಡುವ ದೇವರು. ಯಾಕೆ ಗೊತ್ತಾ? ದೇವರು ನಮಗೆ ಸೃಷ್ಟಿಸಿದ್ದಾನೆ ಇವತ್ತು. ಹಲ್ಲೆಲೂಯಾ. ಅನುಕೂಲವಾದಂಥ ಸಮಯದಲ್ಲಿ ಈ ಜಗತ್ತಿಗೆ ಆತನು ಬುನಿಯಾದಿ ಹಾಕಿದವನು, ಅಸ್ಥಿವಾರ ಹಾಕಿದವನು ಎಂಬುದಾಗಿ ನಮಗೆ ಆದಿಕಾಂಡದಲ್ಲಿ ನೋಡ್ತಾ ಇದ್ದೇವೆ. 19ನೇ ಕೀರ್ತನೆ, ಅನೇಕ ಕೀರ್ತನೆಗಳ ಕಡೆಯಲ್ಲಿ ನಾವು ಕಲಿತಾ ಇದ್ದೇವೆ. ಪ್ರಿಯ ದೇವಜನರೇ, ಅದೇ ಪರಮಾತ್ಮನೇ ಲೋಕನ ರಕ್ಷಣೆ ಮಾಡೋದಕ್ಕಾಗಿ ನರ ಅವತಾರವೆತ್ತಿ ಯೇಸು ಕ್ರಿಸ್ತನ ಅವತಾರದಲ್ಲಿ ಭೂಮಿಗೆ ಬಂದಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾಗಿ ಕರ್ತನು ತಂದೆ ಅಂದರೆ ಪರಮಾತ್ಮ, ಮಗ ಅಂದರೆ ಯೇಸು ಸ್ವಾಮಿ, ಪವಿತ್ರಾತ್ಮನಂದರೆ ಕರ್ತನ ಆತ್ಮನು, ತ್ರಿಯೇಕತ್ವದಲ್ಲಿ ಈ ಭೂಮಿಯಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಜಗತ್ತಿನಲ್ಲಿ ಯೇಸು ಸ್ವಾಮಿ ಸೇವೆ ಇದೆ. ನಮ್ಮ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ನಮ್ಮ ಭಾರತ ದೇಶದ ರಾಜ್ಯಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳಲ್ಲಿ ಕೇಂದ್ರ ಬಿಂದಾಗಿರುವ ಯೆರೂಸಲೇಮ್, ಅಲ್ಲಿಂದ ಇಡೀ ಪ್ರಪಂಚಕ್ಕೆ ಸುವಾರ್ತೆ ಬಂದಿದೆ. ಆಮೇಲೆ ಹಾಗಾಗಿ ಇಲ್ಲಿ ನೀವು ಅನೇಕರು ಇದ್ದೀರಿ, ಅನೇಕರಲ್ಲಿ ಅನೇಕ ಅದ್ಭುತಗಳು, ಒಂದು ಒಳ್ಳೆಯ ಮನವರಿಕೆಗಳು ಕರ್ತನು ಮಾಡಿದ್ದಾನೆ. ಏನು ಅದ್ಭುತ ನಡೆದಿಲ್ಲ ಅಂದ್ರೂ ಆತ್ಮ ರಕ್ಷಣೆ ಹೊಂದಿದಿರಿ ಅನೇಕರು. ನಾನು ಸತ್ಯದೇವರನ್ನ ಕಂಡುಕೊಂಡಿದ್ದೀನಿ ಅನ್ನೋ ಹೇಳಕ್ಕೆ ನಿಮಗೆ ಧೈರ್ಯ ಕೂಡ ಇದೆ. ಕೆಲವರಿಗೆಲ್ಲ ಸ್ವಸ್ಥತೆಗಳಿಂದ ಬಂದಿದ್ದೀರಿ, ಅದ್ಭುತಗಳಿಂದ ಬಂದಿದ್ದೀರಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಯಾಕಂದ್ರೆ ನಾವು ಸತ್ಯದ ಆತ್ಮನಿಂದ ಹುಟ್ಟಬೇಕಂದ್ರೆ ಯಾಕೋಬ ಬರೀತಾನೆ, ಸುಳ್ಳಿನ ಆತ್ಮನಿಂದ ನಾವು ಹುಟ್ಟಬಾರ್ದಂತೆ. ಯಾವ ಆತ್ಮನಿಂದ ಹುಟ್ಟಬೇಕಂತೆ? ಸತ್ಯದ ಆತ್ಮನಿಂದ ನಾವು ಹುಟ್ಟಬೇಕಂತ ಯಾಕೋಬನು ಬರೀತಾನೆ. ಹಾಗಾಗಿ ನಾವು ಈ ಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂಥ ಪರಮಾತ್ಮನ ಮಕ್ಕಳಾಗಿದ್ದೇವೆ. ನೀವು ನಿಮಗೆ ಒಂದು 15 ಒಂದು 3-4 ಯಾರಾದರೂ ಎದುರು ನಿಂತುಕೊಂಡು ಯೇಸು ಕ್ರಿಸ್ತನಲ್ಲಿ ನಿನ್ನ ಅನುಭವ ಏನು? ಯಾರು ಗಲಾಟೆ ಮಾಡಬಾರ್ದಮ್ಮ ಅಜ್ಜಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಮ್ಮ, ಚರ್ಚೆನಾಗದ್ರೆ ಅಂತೇಳಿ. ಯಾರು ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡ್ಕೊಬಿಡ್ರಿ. ದೇವ್ರಿಗೋಸ್ಕರ ಸಮಯ ಕೊಟ್ಬಿಡ್ರಿ, ಯಾರು ಆನ್ ಮಾಡ್ಕೊಬೇಡ್ರಿ. ಸೈಲೆಂಟ್ ಮಾಡ್ಕೊಂಡಿಲ್ಲ ಅಂದ್ರೆ ಆಮೇಲೆ ನೀವು ಹೊರಗಡೆ ಹೋಗಿ ಫೋನ್ ಮಾಡ್ಕೊಳ್ರಿ ಚರ್ಚೆ ಮುಗಿದ್ಮೇಲೆ. ಗಮನಿಸ್ರಿ, ಈಗ ದೇವರು ಮಾಡಿದಂಥ ಉಪಕಾರ ಹೇಳುವಂಥ ಸಮಯಕ್ಕೆ ನಾವು ಅವಕಾಶ ಕೊಡೋಣ. ಮೊಟ್ಟ ಮೊದಲು ಒಬ್ಬರನ್ನ ಪರಿಚಯ ಮಾಡೋಣ. ನಮ್ಮ ಮಧ್ಯದಲ್ಲಿ ಶಿವಣ್ಣ ಸರ್ ಅವರು ಇದ್ದಾರೆ. ಎದ್ದು ನಿಂತ್ಕೊಂಡ್ರೆ ಒಂದು ನಿಮಿಷ. ಅವರು ಕೆ ಬಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೆ ಉದ್ಯೋಗ ಅವ್ರಿಗಿದೆ. ಅವ್ರಿಗೆ ಅನಾರೋಗ್ಯದಲ್ಲಿದ್ದಾರೆ. ಮತ್ತು ಅಮ್ಮ, ನಿಮ್ಮ ಹೆಸರು ಏನಮ್ಮ? ಅಕ್ಕ ಎದ್ದೇಳ್ರಿ ಒಂದು ನಿಮಿಷ ಎದ್ದೇಳ್ರಿ. ಏನಮ್ಮ? ತ್ಯಾಗಮ್ಮ. ಎದ್ದೇಳ್ರಿ ಮಕ್ಕಳು ಎದ್ದೇಳ್ರಿ. ಮಕ್ಕಳು ಅವರು ಸಾಕ್ಷಿಯಾಗಿ ಸಾರುವಂಥ ಶಕ್ತಿಯನ್ನು ಅವ್ರಿಗೆ
ಕೊಡ್ರಿ ಅಂತೇಳಿ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಬೇಕು. ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? ಪ್ರತಿಯೊಬ್ಬರು ಕೂಡ ನೀವು ಅವ್ರಿಗಾಗಿ ಮರೆಯದಂತೆ ಹೊಸದಾಗಿ ಯಾರು ಬಂದ್ರು ಪರಿಚಯ ಮಾಡಿಕೊಂಡು ಅವ್ರ ಹೆಸರು ನಿಮ್ಮ ಡೈರಿನಲ್ಲಿ ಬರ್ಕೊಂಡು ಪ್ರಾರ್ಥನೆ ಮಾಡಬೇಕು. ದೇವರಿಗೆ ಸ್ತೋತ್ರ. ನಾವು ಮನೆ ನಿನ್ನ ಮಕ್ಕಳವರು, ತಾಯಿ ಗರ್ಭದಲ್ಲಿರುವಾಗಲೇ ನೀನು ಅವರಿಗೆ ಶ್ವಾಸ ಕೊಟ್ಟವನು, ನೀನು ಕೊಟ್ಟ ಆಹಾರ, ನೀನು ಕೊಟ್ಟ ಗಾಳಿ, ನೀನು ಕೊಟ್ಟ ಉಸಿರು, ಬೆಂಕಿ, ವಾತಾವರಣ ಎಲ್ಲ ನಿನ್ನ ಕೃಪೆಯಲ್ಲಿದ್ದಾರೆ. ಏಸಯ್ಯ ಕರ್ತನೆ, ನಿನ್ನ ಪರಿಶುದ್ಧ ಏಸಯ್ಯ ನಿನ್ನ ರಕ್ತದಿಂದ ಮಗನ ಪಕ್ಕೆಗಳನ್ನು ತೊಳಿ, ಪಕ್ಕೆಯೊಳಗಿರುವ ಎಲ್ಲ ಕಲ್ಮಶಗಳನ್ನು, ಎಲ್ಲ ಮೋಸದ ಪೀಡೆ ಪಿಸಾಚಿಗಳನ್ನು, ಎಲ್ಲ ಮಾಟ ಮಂತ್ರ ದೆವ್ವಗಳನ್ನು ಯೇಸು ನಾಮದಲ್ಲಿ ಹೊರದುಡಿಸು. ನಿಮ್ಮ ಶಕ್ತಿಯಿಂದ ಹೊರದುಡಿಸುತ್ತೆ ಹೇಳಿ. ನಿನ್ನ ಶಕ್ತಿಯ ಮಗಳೊಳಗೆ ಹೋಗಲಿ. ಕಾಲುಗಳಲ್ಲಿ, ಕೈಗಳಲ್ಲಿ, ಅಡಿಗೆ ಜೋಬಿನ ರೀತಿಯಲ್ಲಿ ಕೆಲಸ ಮಾಡುವಂತ ಎಲ್ಲ ಪಿಸಾಚಿ ಶಕ್ತಿಗಳನ್ನ ಹೊರದುಡಿಸಂತ ಹೇಳ್ರಿ. ನಿನ್ನ ಶಕ್ತಿಯೊಳಗೆ ಇಳಿದು ಬರಲಿ ಅಂತ ಹೇಳ್ರಿ. ಮಕ್ಕಳೊಳಗೆ ಇಳಿದು ಬರಲಿ. ಕರ್ತನೇ, ಪರಮಾತ್ಮನೇ, ಯೆಹೋವನೇ, ನಿನ್ನ ಮಗನಾದ ಯೇಸು ನಾಮದಲ್ಲಿ ನಾವು ಕೈ ಹಿಡಿದು ಬೇಡ್ತಾ ಇದ್ದೇವೆ. ಅವರನ್ನು ರಕ್ಷಿಸು, ಅವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸು, ಸತ್ಯದಿಂದ ಹುಟ್ಟಿ ಜೀವವುಳ್ಳ ನಿಮ್ಮ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಅವರಿಗೆ ಆಯುಸ್ಸನ್ನು ಕೊಡ್ರಿ. ನಿನ್ನ ಪಾದಗಳಿಗೆ ಅವ್ರನ್ನ ಒಪ್ಪಿಸಿಕೊಡ್ತಾ ಇದ್ದೀನಿ. ಇಲ್ಲಿಗೆ ಬಂದಂಥ ಎಲ್ಲರನ್ನ ನಿನ್ನ ರಕ್ಷಣೆಯಲ್ಲಿ ನಡೆಸು. 107ನೇ ಕೀರ್ತನೆ 20ನೇ ವಾಕ್ಯವರೊಳಗೆ ಕಳಿಸು. ಯೆಶಾಯ 53 ವಾಕ್ಯವರೊಳಗೆ ಕಳಿಸು. ಆತ್ಮನಿಂದ ತುಂಬಲಿ. 3 ಯೋಹಾನ ಸುವಾರ್ತೆ 3:16 ಪ್ರಕಾರ ಅವರ ಆತ್ಮ ರಕ್ಷಿಸಲ್ಪಡಲಿ. ಕರ್ತನೆ, ನಾವು ತೆಗೆಸಿಕೊಂಡು ನಿಮ್ಮ ನಾಮ ಹೆಚ್ಚಿಸ್ತೇವೆ. ಹೊಸದಾಗಿ ಬಂದಂಥ ಎಲ್ಲರನ್ನ ನೀವು ನೆನಪು ಮಾಡಿಕೊಳ್ಳ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಘನತೆ ಮಹಿಮೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಮಾತ್ಮನಾದ ತಂದೆ. ಸಾಕ್ಷಿ ನನಗೆ ಸಾಕ್ಷಿ ಹೇಳ್ತೀನಿ. ನನ್ನೆಲ್ಲರೂ ತಯಾರು ಮಾಡಿ ಅಂತ ಹೇಳಿದ್ದೆ. ನಾನು ಬಳ್ಳಾರಿಗೆ ಹೋಗಿದ್ದೆ. ಬಳ್ಳಾರಿಗೆ ಹೋದ್ರು ಕೂಡ ಅಲ್ಲಿ ಹೋದ್ರು ಕೂಡ ಏನವರು ಡಾಕ್ಟ್ರೇ ಟೆಸ್ಟ್ ಮಾಡಿದ್ರು, ಏನಿಲ್ಲ ನಾರ್ಮಲ್ ಐತೆ ಅಂತ ಹೇಳಿ 2 ಮೆಡಿಸನ್ ಅಂತ ಕೊಟ್ಟರು. ಆ ಮೆಡಿಸನ್ ಅನ್ನಂತೆ ನಿಲ್ಸಲ್ಲ, ನಿಲ್ಸಾದೀನಿ. ಆಗ ಏನಿಲ್ಲ, ದೇವ್ರಿಗೆ ರೆಗ್ಯುಲರ್ ಪ್ರಾರ್ಥನೆ ಕೇಳಿ ನನ್ನ ಸುತ್ತ ಮಾಡ್ಯಾನೆ. ದೇವರು ನನ್ನ ಮುಗಿ ಗುಣ ಮಾಡಿದ್ದೇನೆ. ನನಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಹೊರ ಮನೆಗಾಗಿ ಆಮೆನ್. ದೇವರಿಗೆ ಮಹಿಮೆ. ದುರ್ಗಮ್ಮಜ್ಜಿಗಾಗಿ ಪ್ರಾರ್ಥನೆ ಮಾಡ್ರಿ. ಕೊನೆಯ ವಯಸ್ಸಲ್ಲಿ ಇದ್ರು ಕೂಡ ಆರೋಗ್ಯ ದೇವರು. ನಾವು ಯಾವ ರೀತಿ ನಮಗೆ ನಮ್ಮ ಮಾವ ನಮಗೆ ಜಮೀನ್ದಾರರಂತ ಏನನ್ನ ಮಾಡಿದ್ರೆ ಜಮೀನ್ದಾರರಂತೆ ಏನಪ್ಪ ಲೇಟ್ರ್ ಆಗಲಿ ಮದುವೆ ಲಗ್ನ ಬಗ್ಗೆ ಆಗಲಿ ಆಸ್ತಿದ್ದ. ಆಸ್ತಿಲಿದ್ದಿಲ್ಲ, ಅಂತಸ್ತಿದ್ದಿಲ್ಲ, ಹಣದಿದ್ದಿಲ್ಲ ಅಂತ ಎಲ್ಲ ದೇವ್ರ ವಾಕ್ಯದಲ್ಲಿದೆ. ಅದರಿಂದ ನಮಗೆ ಸಂತೋಷ ಸಿಗಲ್ಲ, ಆರೋಗ್ಯನೂ ಸಿಗಲ್ಲ, ರಕ್ಷಣೆನೂ ಸಿಗಲ್ಲ. ದೇವ್ರ ಬಳಿ ಬಂದಾಗ ನಮಗೆ ರಕ್ಷಣೆ, ಶಾಂತಿ, ಸಮಾಧಾನ, ಆರೋಗ್ಯ ಎಲ್ಲ ಕೊಡ್ತಾನಂತ ನಾವು ದೇವ್ರಿಗೆ ನಂಬಬೇಕಂತ ನನ್ನ ಸಾಕ್ಷಿ ಹೇಳ್ತೀನಿ. ಮತ್ತು ನಾನು ಹುಚ್ಚಿ ಟೈಪ್ ಆಗಿದ್ದೆ. ನನಗೆ 3 ಗಂಡು ಮಕ್ಕಳು, 1 ಹೆಣ್ಮಗಳು. ನಮ್ಮ ತಾಂಡ ಅಪ್ಪನಹಳ್ಳಿ ತಾಂಡ ಅಂತ. ನಮ್ಮ ಸಾಕ್ಷಿ ನಿಮಗೆ ಗುರ್ತ ಇಲ್ಲ ಅಂದರೆ ನಾನು ಹೇಳ್ತೀನಿ. ನಾನು ಹೇಳಿದ್ರೆ ದೇವ್ರಿಗೆ ಹೇಳೋದು, ನಾವು ಉಸಿರು ಹೋಗೋ ಮಟ್ಟ ಸಾಕ್ಷಿ ಹೇಳಿದ್ರು ಸಾಲದು. ಅಷ್ಟೊಂದು ಅದ್ಭುತ ಮಾಡಿದ್ದಾನೆ ನಮ್ಮ ಜೀವಿತದಲ್ಲಿ ದೇವರು. ಅಂದರೆ ನಮಗೆ ನಾವು ಹೇಳ್ಕೊಳ್ಳಾರ್ದಷ್ಟನ್ನು ದಿನಾಲೇ ಕಾಯ್ದು ಕಾಪಾಡೋ ತಂದೆಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ, ತಾಯಿಗಿಂತ ಹೆಚ್ಚಾಗಿ ಕರುಣೆ ತೋರಿಸಿ ಕೈ ಹಿಡಿದು ನಡೆಸ್ತಾನೆ. ಹೌದು, ದೇವ್ರ ವಾಕ್ಯದಲ್ಲಿ ಏನೈತಂದ್ರೆ, ನಿಮ್ಮ ಶತ್ರುವು ನಿಮ್ಮ ಕಾಲು ಕೆಳಗೆ ಬಿಡಾಗೆ ಮಾಡುತ್ತೇನೆ ಅಂತ ಹೇಳಿದಾಗೆ, ನಮ್ಮ ಶತ್ರುಗೂ ಆಗಲಿ ಪಿತೃಗೂ ಆಗಲಿ ಯಾರೇ ವಿರೋಧಿಯಾಗಿ ಬರಲಿ ದೇವ್ರು ಬೀಳಿಸ್ತಾನೆ. ನಾವು ದೇವರಿಗೆ ಯಾವಾಗ ಮಮತೆ ಇಟ್ಟು, ದೇವರಿಗೆ ಯಾವಾಗ ಪ್ರಾರ್ಥನೆ ಮಾಡಿಕೊಂಡು, ದೇವರಲ್ಲಿ ಯಾವಾಗ ನಿರೀಕ್ಷೆ ಇಟ್ಕೊಂಡು ಸಾಕ್ತಿ ನೋಡು, ಅವಾಗ ನಮ್ಮದು ಅವಮಾನದೆಲ್ಲ ಮುಸ್ಕಲ್ಲ ತೊಲಗಿ ಹೋಗ್ತದೆ. ಸನ್ಮಾನದ ವಸ್ತ್ರವನ್ನು ಒದಿಸಿ ನಮಗೆ ತಲೆ ಎತ್ತಿ ನಡಿಗೆ ದೇವ್ರ ಕೃಪೆ ಕೊಟ್ಟು ನಡೆಸ್ತಾನೆ. ಅದು ಅದ್ಭುತ ನಮ್ಮ ಜೀವಿತದಲ್ಲಿ ನಡೆದೈತೆ. ನನಗೆ 3 ಮಕ್ಕಳು ಕೆಲಸದಲ್ಲಿದ್ದರು, ಮಗಳು ಕೆಲಸದಲ್ಲಿದ್ದರು, ಹಳೆಯ ಕೆಲಸದಲ್ಲೂ ಇದ್ದರು. ನಾವು ದೇವರಲ್ಲೇ ಆನಂದಿಸಿದವರು. ಆಮೆನ್. ದೇವರಿಗೆ ಮಹಿಮೆ. ನಮಗೆ ದೇವರಿಂದಲೇ ಎಲ್ಲವೂ ನಡೆಸ್ತಾನೆ. ಮನೆಯಾಗ ಎಷ್ಟೆಷ್ಟು ಸಮಸ್ಯೆ ಬಂದ್ರೂ, ಬೆಳಿಗ್ಗೆ ಬಂದ್ರೂ ಸಾಯಂಕಾಲ ಎಲ್ಲರೂ ಒಕ್ಕಟ್ಟಾಗಿ ಪ್ರೀತಿಯಾಗಿ ಇರೋಕ್ಕೆ ದೇವರೇ ಕಾರಣ ಅಂತ ನಾನು ಮನೆಯಲ್ಲಿ ಸಾಕ್ಷಿ ಹೇಳ್ತೀನಿ, ಎಲ್ಲಿ ಹೋದ್ರೂ ಸಾಕ್ಷಿ ಹೇಳ್ತೀನಿ. ನಾವು ಇರೋದು ಸಂತೋಷವಾಗಿ, ದೇವರಿರೋದಲ್ಲೇ ನಾವು ಸಂತೋಷವಾಗಿದ್ದೀವಿ. ನಾವು ನಮ್ಮ ಮಕ್ಕಳು ಎಷ್ಟು ಕೆಲಸದಲ್ಲಿ ದುಡಿದ್ರೂ ನಾವು ಸಂತೋಷವಾಗಿರೋಕ್ಕೆ ಕಾರಣ ಇಲ್ಲ. ದೇವರೇ ನಮಗೆಲ್ಲ ನಡೆಸ್ತಾನೆ ಅಂತ ಈ ನಂಬಿಕೆಯಿಂದ ಸಾಗೋರಿಗೆ ಎಲ್ಲರಿಗೆ ಅವಮಾನದ ತೊಲಗಿಸಿ ಆರೋಗ್ಯ ಕೊಟ್ಟು, ಶಾಂತಿ ಕೊಟ್ಟು, ಸಮಾಧಾನ ಕೊಟ್ಟು, ದೇವರ ಸ್ವರ್ಗ ಕೊಡೋನು ಒಬ್ಬನೇ ಯೇಸು ಸ್ವಾಮಿ ಅಂತ ನಾನು ಈ ಸಾಕ್ಷಿನ ಹೇಳಿ ಮುಗಿಸ್ತೀನಿ. ದೇವರಿಗೆ ಸ್ತೋತ್ರ, ನಿಮಗೆ ವಂದನೆ. ದೇವರಿಗೆ ಸ್ತೋತ್ರ, ನಿಮ್ಮೆಲ್ಲರಿಗೂ ವಂದನೆ. ಆಮೇನ್. ಹಲ್ಲೆಲೂಯಾ. ನಿನ್ನೆ ಶನಿವಾರ ದಿನ
ನನ್ನ ಮೈದನ್ನ ಕರ್ಕೊಂಡು ನಾನು ದತ್ತಸಾರದಕ್ಕೆ ಹೋದೆ. ದತ್ತಸಾರದಕ್ಕೆ ಹೋಗಿ ದೇವರೇ ಆ ಮಗ ದಿಸಿಸ್ತಂತ ದೇವ್ರ ನಂಬೆನ. ಆದರೆ ಸರಿಯಾದ ರೀತಿ ಮೇಲೆ ದೇವರನ್ನು ನಂಬಿಕೆ, ದೇವರ ನಿರೀಕ್ಷೆ. ಅವ್ರ ಹೆಂಡತಿ ಇಲ್ಲ, ಅವ್ರ ಮಕ್ಕಳು ಇಲ್ಲ, ಆ ಸ್ಥಾನದಲ್ಲಿ ನಮ್ಮ ಮೈದನ ಕೂಡ ಇಲ್ಲ. ದೇವ್ರ ನಂಬಿಕೆ ಸ್ತೋತ್ರವಾಗಲಿ. ನಾನು ನನ್ನ ನಂಬಿಕೆಯಿಂದ ನಾನು ಕರ್ಕೊಂಡು ಹೋದೆ. ದೇವರೇ ಈ ಮಗ ದಿಸಿಸ್ತಂತ ದೇವರೇ ನಿನಗೆ ಸ್ವಂತವಾಗಲಿ. ದೇವರೇ ಡಾಕ್ಟ್ರೊಂದಿಗೆ ಮಾತಾಡು, ದೇವರೇ ನಿನ್ನೊಂದಿಗೆ ಆ ಮಗನ ಹೊಸ ಬುದ್ಧಿ ಮಾಡು ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟ್ರು ಅದು ಕೆಟ್ಟೋಗಿರೋ ಬದನೆಕಾಯಿ ಸಂಬಂಧವಾಗಿ ಅದು ತೀರಾ ದೇವರಿಗೆ ನಾವು ಹೃದಯ ಒಪ್ಪಿಸಿ ಅವ್ರಿಗೆ ಕೇಳ್ಬೇಕಲ್ಲವಾ? ನಮ್ಮ ಹೃದಯನ ಒಳಗೆಲ್ಲ ಕೊಳಕಿಟ್ಕೊಂಡು ಮೇಲೆ ಬೆಳಕು ಮಾಡಿದ್ರೆ ದೇವ್ರು ಒಪ್ಪಲ್ಲ. ಒಳಗೆಲ್ಲ ಕೊಳಕನ್ನ ತೊಳಿಬೇಕು. ದೇವರೇ ನಾವೇನು ಪಾಪ ಮಾಡಿದ್ವೋ, ಯಾರಿಗೆ ಅನ್ಯಾಯ ಮಾಡಿದ್ವೋ, ಯಾರಿಗೆ ಮೋಸ ಮಾಡಿದ್ವೋ, ದೇವರೇ ನಮ್ಮನ್ನ ಕರುಣಿಸು ಅಂತೇಳಿ ನಮ್ಮ ಹೃದಯನ ನಾವು ತೊಳ್ಕೊಂಡು ನಾವು ಚೆನ್ನಾಗಿ ದೇವ್ರ ಮುಂದೆ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ನಾವು ಹಿಂದೆ ಮೋಸ ಮಾಡಿರ್ಬೋದು, ಹಿಂದೆ ಮೋಸ ಮಾಡಿರ್ಬೋದು, ದೇವರೇ ನಮ್ಮನ್ನ ಕರುಣಿಸು ಅಂತ ನಮ್ಮ ಆತ್ಮದಿಂದ ಪ್ರಾರ್ಥನೆ ಮಾಡಿದಾರ ದೇವರಿಗೆ ಅಸೋದಿಲ್ಲ. ದೇವರು ಖಂಡಿತ ದೇವ್ರು ನೆರವೇರಿಸ್ತಾನ. ದೇವರಿಗೆ ಸ್ತೋತ್ರ. ಎಲ್ಲರಿಗೆ ವಂದನೆ. ಪದ್ಮಭಾಯಕರ್ ಮಗ ಬಂದ ನಾವೆಲ್ಲ ರಿಪೋರ್ಟ್ ಮಾಡಿಸಿದ್ವಿ, ಬೆಡ್ ರಿಪೋರ್ಟು, ಕ್ಯಾನಿಂಗು, ಎಕ್ಸೆಲ್ಲ ಮಾಡಿಸಿದ್ವಿ. ಡಾಕ್ಟ್ರ್ ಒಂದು 5 ನಿಮಿಷ ತಡ್ರಮ್ಮ, ನಾವೆಲ್ಲ ನೀವು ರಿಪೋರ್ಟ್ ನೋಡಿ ಕಳಿಸ್ತೀವಿ ನಾವು ಓಪಿಡಿ ಅಂತ ಹೇಳಿದ್ರು. ಅವ್ರು ಪದ್ಮಭಾಯಕರ್ ಮಗ ಬಂದ, RS ಸಾರ್ ಅಂತ ಅವ್ರ ಹೆಸರು. ಅವ್ರು ಬಂದು ನಮ್ಮ ಯಾಕಕ್ಕ ನೀವು ಇಲ್ಲಿ ಕುಂತ್ಕೊಂಡಿರಿ, ಯಾಕ ಅಂತ. ಇಲ್ಲಪ್ಪ ನಮ್ಮ ಮೈದ್ನಾಗ ಚೆಕ್ ಮಾಡಿಸಿ ಅವರೆಲ್ಲ ತಾರಕ ಇಲ್ಲಿ ರಿಪೋರ್ಟ್ ನೋಡ್ದಂತಂದಾಗ ಆ ರಿಪೋರ್ಟ್ ಆ ಸಾರ್ ಕೈಯಲ್ಲಿ ಕೊಟ್ಟಾಗ ಅವ್ರು ಏನು ಹೇಳಿದ್ರು ಎಲ್ಲ ರಿಪೋರ್ಟ್ ನೋಡಿ ಹಿಂಗೆ ತಲೆ ಕೊಡಿಬಿಟ್ರು. ತಲೆ ಕೊಡಿ ಅಪ್ಪ ಅಂದರು. ಅವ್ರಿಗೆಲ್ಲ ಗೊತ್ತಾಯ್ತು ಅದ್ರ ರಿಪೋರ್ಟ್ ನೋಡಿ ಅಪ್ಪ ಅಂದರು. ಅಂದಾಗ ಸರ್ ಯಾಕೆ ಸರ್ ಆ ಥರ ಮಾಡ್ತಿದ್ರಿ, ರಿಪೋರ್ಟ್ನೆಲ್ಲ ಏನೋ ಪ್ರಾಬ್ಲಮ್ ಇದ್ದಲ್ಲ ಸರ್ ಅದಕ್ಕೆ ಹಂಗಂತ್ರಿ ಅಂದಾಗ ಆ ಸಾರ್ ಅಂದರು ಎಲ್ಲ ಒಳಗ ಇದು ಹೃದಯ ಅದು ಒಳಗೆಲ್ಲ ಊದಿಬಿಟ್ಟತಮ್ಮ, ಭಾಳ ಪ್ರಾಬ್ಲಮ್ ಆಗೈತೆ, ಇಲ್ಲಿ ನೋಡ್ಸೋಕೆ ತರಲ್ಲ, ಸಾರ್ ಹತ್ರ ಬರ್ಸ್ಕೊಂಡು ಹೋಗಿ ಜಲ್ದಿ ನೀವು ಅಡ್ಮಿಟ್ ಆಗ್ರು ಓಪಿಡಿ ಆಗಂತ ಹೇಳಿದ್ವಿ. ಆಮೇಲೆ ಅಲ್ಲೆಲ್ಲೂಯ ದೇವ್ರ ನಂಬಿಕೆ ಸ್ತೋತ್ರವಾಗಲಿ. ಸಾರ್ ನೋಡಿದ್ರು, ದತ್ತ ಸಾರ್ ಕೂಡ ನೋಡಿದ್ರು ಅದು ರಿಪೋರ್ಟ್ ಅಲ್ಲ, ನೀವು ಜಲ್ದಿ ಓಪಿಡಿಗೆ ಹೋಗ್ರಿ, ಓಪಿಡಿಯಾಗ ಅಡ್ಮಿಟ್ ಆಗ್ರಿ, ಲಿವರು ಬಾವು ಬಂದತೆ, ಇದು ಎಲ್ಲ ಪ್ರಾಬ್ಲಮ್ ಐತೆ, ಆದಷ್ಟು ಪ್ರಯತ್ನ ಮಾಡಿ ನಿಮಗೆ ನೋಡ್ತಾರೆ ಅಂತ ಹೇಳಿದಾಗ ಓಪಿಡಿಗೆ ಹೋದ್ವಿ. ಆ ಸಾರ್ ಹತ್ರ ಎಲ್ಲ ಬರ್ಸಿದ್ರು. ಓಪಿಡಿಗೆ ಹೋದಕ್ಕೆ ನಾನಲ್ಲೇ ಪ್ರಾರ್ಥನೆ ಮಾಡಿದೆ, ನಿಮ್ಮ ಮಗು ಸ್ವಲ್ಪ ಸಮಾಧಾನ ಸಿಗಲಿ, ಶಾಂತಿ ಸಿಗಲಿ, ಬೇರೆ ಡಾಕ್ಟ್ರೊಂದಿಗೆ ಮಾತಾಡು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಅವ್ರು ಇಮ್ಮಿಡಿಯೇಟ್ಲೆ 4 ಮೆಡಿಸಿನ್ ಬರ್ಕೊಟ್ಟು ತಿರ್ಗಲ್ಲೇ ಮೆಡಿಸಿನ್ ಬರಿ ಅಂತ ಹೇಳಿದ್ರು. ಆ 4 ಮೆಡಿಸಿನ್ ಮಾಡಿಕೊಟ್ಟಿಗೆ ಸ್ವಲ್ಪ ಹೊಟ್ಟೆ ಬಾವು ಕಡಿಮೆ ಆಯಿತು, ಅಲ್ಲಿ ಹೊಟ್ಟೆ ಮೆತ್ತಗೆ ಬಂತು, ಮತ್ತಿಗೆ ನನಗೆ ನಿಧಾನ ಆಯಿತು ಅಂತ ಹೇಳಿದೆ. ಆಮೇಲೆ ಅಲ್ಲೆಲ್ಲೂಯ ದೇವ್ರ ನಂಬಿಕೆ ಸ್ತೋತ್ರವಾಗಲಿ. ದೇವರಿಗೆ ಅಸದ್ದು ಹೊಂದಿಲ್ಲ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ನಾವು ಬಂದಿಲ್ಲ ಸಭೆಗೆ, ದೇವ್ರನ್ನ ನಾವು ನಂಬಿಲ್ಲ. ನಮ್ಮ ಹೃದಯ ಶುದ್ಧವಾಗಿರ್ಬೇಕು, ನಾವು ಆತ್ಮ ದೇವರ ರಾಜ್ಯಕ್ಕೆ ನಾವು ಪಡ್ಕೊಂಡು ಹೋಗ್ಬೇಕು. ನಾವು ಈ ಭೂಲೋಕದಲ್ಲಿ ಆಸ್ತಿ ಇದ್ರೂ ಸರಿಯಲ್ಲ, ಅಂತಸ್ತಿದ್ರೂ ಸರಿಯಲ್ಲ, ನಮಗೆ ಬೆಳ್ಳಿ ಬಂಗಾರ ಇದ್ರೂ ಸರಿಯಲ್ಲ, ನಾವು ಸೌಕರ್ಯಕ್ಕಿದ್ರೂ ಸರಿಯಲ್ಲ, ನಮಗೆ ಒಂದು ಗೌರವ ಅಹಂಕಾರ ಇದ್ರೂ ಸರಿಯಲ್ಲ. ತಗ್ಗಿಸ್ಕೊಳ್ಳಬೇಕು, ಒಬ್ರಿಗೊಬ್ರು ಪ್ರೀತಿಸ್ಬೇಕು, ಒಬ್ರಿಗೊಬ್ರು ಪ್ರಾರ್ಥಿಸ್ಬೇಕು, ಒಬ್ರು ಕಷ್ಟ ಒಬ್ರು ಸೋದಿನಲ್ಲಿ ಬಾಧದಲ್ಲಿ ಎಲ್ಲರಿಗೆ ನಾವು ಯಾಕದೀವಿ ಅಂದ್ರೆ ಸ್ತ್ರೀಯರಾಗಿರ್ಲಿ ಪುರುಷರಾಗಿರ್ಬೋದು, ಒಬ್ರಿಗೊಬ್ರು ಫೋನ್ ಮಾಡ್ಕೊಂತ ಒಬ್ರಿಗೊಬ್ರು ಪ್ರಾರ್ಥನೆ ಮಾಡ್ಕೊಂತ ದೇವರಲ್ಲಿ ನಾವು ಸೇರಿಸಿಕೊಂಡ್ರೆ ದೇವರಿಗೆ ಸ್ತೋತ್ರವಾಗಲ್ಲ. ಆಮೇಲೆ ಅಲ್ಲೆಲ್ಲೂಯ ದೇವರು ನಮ್ಮ ಕುಟುಂಬದಲ್ಲಿ ಮಾಡಿರುವಂಥ ಅದ್ಭುತಗಳು, ನಾನು ತಿಪ್ಪೆ ಮೇಲೆ ಬಿದ್ದಿರೋಂಥಳ ದೇವರು ಮೇಲೆ ಕೆತ್ತಿರೋ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಆಮೇಲೆ ಅಲ್ಲೆಲ್ಲೂಯ ನಾವೇನೋ ಇಲ್ಲ, ಅತ್ತೆ ಮಾವ 4 ಜನ ಮೈದುಂಡ್ರು, ನನ್ನ ದೊಡ್ಡ ಸೊಸೆ, ನಮ್ಮ ಅತ್ತೆ ಏನಮ್ಮಳು, ನೀನು ಅಮ್ಮ ಕಾರ್ಯ ಮಾಡೋಂಥ ಸೊಸೆಮ್ಮ, ಊರ ಕಳಿಸಿಡಂಥ ಸೊಸೆಮ್ಮ, ನೀನು ಅದರಲ್ಲಿ ಹೋಗಬಾರದು ಅಂದ್ಲು. ನಾನೇನು ಹೇಳಿದೆ, ಮಗ ನನ್ನ ಕಾರ್ಯವೂ ಬೇಡ, ಊರು ಬೇಡ, ನನ್ನ ಜೀವಿತ ನನ್ನ ಕುಟುಂಬ ಅಭಿವೃದ್ಧಿ ಆದರೆ ಸಾಕು. ನಮ್ಮ ಈ ಲೋಕದ ಜನರು ಬದುಕ್ಸಾರಲ್ಲ, ಸತ್ಯ ದೇವರು ನಂಬಿನಿ, ಸತ್ಯವಾಗಿ ಸಾಯ್ತೀನಿ, ದೇವರಿಗೆ ಸ್ತೋತ್ರ ಅಂತೇಳಿ ಅತ್ತೆ ಮಾವ ಎಲ್ಲರಿಗೂ ವಿರುದ್ಧವಾಗಿ ನಾನು ದೇವರಲ್ಲಿ ದೇವ್ರಿಗೆ ನಡ್ಕೊಂಡು ತಿರುಗಿ ಅವ್ರು ಏನು ಕೊಡಲಿಲ್ಲ. ನನಗೆ 2 ಚೊಂಬು 2 ಗಂಗಾಳ 2 ಕೊಪ್ಪು ಕೊಟ್ಟರಂಥ ದೇವರು ಇವತ್ತು 5 ಎಕರೆ ಹೊಲ ದೇವರು ಕೊಟ್ಟನ, ದೇವರಿಗೆ ಸ್ತೋತ್ರ. 3 ಮಕ್ಕಳ ಗಂಡು ಮಗನ ಹೆಣ್ಣುಮಗಳ ಕೊಟ್ಟನ, ದೇವರಿಗೆ ಸ್ತೋತ್ರ. ನಮ್ಮ ಅಪ್ಪನಹಳ್ಳಿ ಗ್ರಾಮಕ್ಕಾಗಿ ತಾಂಡಕ್ಕಾಗಿ ಪ್ರಾರ್ಥನೆ ಮಾಡ್ರಿ, ನಾವು ಅಭಿವೃದ್ಧಿ ಆಗ್ಬೇಕು. ನಮಗೆ ಆಸ್ತಿ ಆಡು ಏನು ಬೇಕಾಗಿಲ್ಲ,
ಆರೋಗ್ಯ ಬೇಕು, ನಮಗೆ ಶಾಂತಿ ಬೇಕು, ಸಮಾಧಾನ ಬೇಕು. ಒಬ್ರಿಗೊಬ್ರು ಗಂಡ ಹೆಂಡತಿ ಕುತ್ಕೊಂಡು ಪ್ರಾರ್ಥನೆ ಮಾಡುವಂತರಾಗಿರಬೇಕು. ಆಮೇನ್, ಹಲ್ಲೆಲೂಯಾ. ಆಮೆನ್. ನಮ್ಮ ಕುಟುಂಬಕ್ಕಾಗ ಪ್ರಾರ್ಥನೆ ಮಾಡ್ರಿ. ಇನ್ನು ನನ್ನ ಕುಟುಂಬದಲ್ಲಿ ಅಣ್ಣನ ಮಕ್ಕಳು ಇಬ್ಬರನ್ನ ಮಾಡ್ಕೊಂಡಿದ್ದೀರ, ಅವ್ರು ದೇವರಲ್ಲಿ ಬೆಳೆದ್ರಂಥ ಮಕ್ಕಳು. ನನ್ನ ಮಗನಿಗೋಸ್ಕರ ಇಬ್ಬರು ರಾಕೇಶ್ ರಾಮೇಶ್, ನನ್ನ ಅಣ್ಣನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಅವರು ದಿನ ಪ್ರಾರ್ಥನೆ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ದಿನ ವಾಕ್ಯ ಕೇಳ್ತಾರ. ದೇವರಿಗೆ ಸ್ತೋತ್ರ. ಅಂದ್ರ ದೇವ್ರು ನಮ್ಮ ಕುಟುಂಬದಲ್ಲಿ ಮಾಡಿದ ಕಾರ್ಯವು ನಿಮ್ಮ ಕುಟುಂಬದಲ್ಲಿ ಕೂಡ ದೇವರು ಮಾಡ್ಲಂತ ನಾನು ಬೇಡಿಕೋತದೀನಿ. ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೆ ವಂದನೆ. ಆಮೇನ್, ಹಲ್ಲೆಲೂಯಾ. ಓಕೆ, ದೇವರಿಗೆ 5-6 ದಿನಗಳ ಹಿಂದೆ ಈ ಲೋಕ ಬಿಟ್ಟು ಹೋದ್ರು. ಮತ್ತೆ ಪ್ರಾರ್ಥನೆ ಮಾಡಿ ದೇವರ ಚಿತ್ತದ ಪ್ರಕಾರ ಮಾಡಿದ್ದಾರೆ. ಅಣ್ಣವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ದೇವರು ಅವ್ರ ಕುಟುಂಬವನ್ನು ತಂದೆಯಾಗಿ ತಾಯಿಯಾಗಿ ಪೋಷಿಸಿ ನಡೆಸುವಂತೆ. ಆಮೇಲೆ ಅವ್ರಿಗೆ ಆರೋಗ್ಯ ಕೊಡುವಂತೆ ನಿಮ್ಮ ಪ್ರಾರ್ಥನೆ ನೆನೆಸ್ಕೊಳ್ರಿ. ದೇವರಿಗೆ ಮಹಿಮೆ ಆಗಲಿ.